ನೆಲ್ಯಾಡಿ ಕೃಷಿ ಪತ್ತಿನ ನಮ್ಮ ಮಹಾಸಭೆಯ ತೀರ್ಮಾನದಂತೆ ನಮ್ಮ ರೈತರ ಬೇಡಿಕೆ ಏನಿತ್ತು ಅಂತ ಹೇಳಿದರೆ ಒಂದು ಲಿಫ್ಟನ್ನು ಅಳವಡಿಸಬೇಕು. ಅದನ್ನು ಈ ಸಲದ ನಮ್ಮ ನೂತನ ಆಡಳಿತ ಮಂಡಳಿಯು ಆ ರೈತರ ಬೇಡಿಕೆಯನ್ನು ಈಡೇರಿಸಿದೆ. ಇವತ್ತು ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಧುರೀಣರಾದಂತಹ ನಮ್ಮ ಶಶಿಕುಮಾರ್ ಬಾಲ್ಯಟೋರ್ ಅವರು ಈ ಲಿಫ್ಟನ್ನು ಉದ್ಘಾಟನೆ ಮಾಡಬೇಕು. ಅವರನ್ನು ನಮ್ಮ ಈ ಸಂಸ್ಥೆಯ ಪರವಾಗಿ ಆರ್ಥಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಆರೋಗ್ಯ ಶಿಬಿರವನ್ನು ನಮಗೆ ನಡೆಸಲು ಕಾರಣಕರ್ತರಾದಂತಹ ಅಶ್ವಿನಿ ಆಸ್ಪತ್ರೆಯ ಡಾಕ್ಟರ್ ಆದಂತಹ ಮುರಳೀಧರ್ ಇದ್ದಾರೆ. ಅವರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಎಲ್ಲ ನಿರ್ದೇಶಕರು ಇದ್ದಾರೆ, ನಮ್ಮ ಹಿರಿಯರು ಹಾಗೂ NV ವ್ಯಾಸರವರು ಇದ್ದಾರೆ. ಮತ್ತು ಎಲ್ಲ ಕೃಷಿಕ ಬಂಧುಗಳನ್ನು ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಈ ಲಿಫ್ಟನ್ನು ಶಶಿಕುಮಾರ್ ಬಾಲ್ಯಟ್ ಅವರು ಉದ್ಘಾಟನೆಯನ್ನು ಮಾಡಬೇಕು ಅಂತ ಅವರ ಹತ್ರ ವಿನಂತಿಸ್ತಾ ಇದ್ದೇನೆ. ಈ ದೊಡ್ಡ ಸಂಸ್ಥೆಯಲ್ಲಿ ನಾವು ಇರಬೇಕಿದ್ರೆ 1960 ಮಾರ್ಚ್ 30ರಂದು ಕುನ್ನಡ್ಕ ವೆಂಕಟೇಶ ಬಾಲ್ತಿಲೆಯರು ಸ್ಥಾಪಕಾಧ್ಯಕ್ಷರಾಗಿ ಅವರ ತಂಡ ಈ ಸಂಸ್ಥೆಯನ್ನು ಹುಟ್ಟುಹಾಕಿತ್ತು. ತದನಂತರ ಈ ಸಂಸ್ಥೆ ಅಭಿವೃದ್ಧಿಯನ್ನು ಹೊಂದಿ ಕಳೆದ 31 ವರ್ಷಗಳ ಹಿಂದೆ ಈ ಸಂಸ್ಥೆ ಅನೇಕ ಏಳುಬೀಳುಗಳನ್ನು ಕಂಡಿದ್ದನ್ನು ನಾವು ಕಂಡಿದ್ದೇವೆ, ಹಿರಿಯ ಸಹಕಾರಿಗಳನ್ನು ಕಂಡಿದ್ದೇವೆ. ಈ ಸಂದರ್ಭದಲ್ಲಿ ಈ ಸಂಸ್ಥೆ ನಷ್ಟದಲ್ಲಿದ್ದಾಗ ಈ ಸಂಸ್ಥೆಯನ್ನು ಮೇಲೇರಿಸುವ ಉದ್ದೇಶಕ್ಕೆ ಬಂದಿರುವ ಹಿರಿಯ ಸಹಕಾರಿಯಾಗಿ ಬಂದಿರುವಂತಹ ಈ ಸಂಘದ ಅಧ್ಯಕ್ಷರಾಗಿ ಈ ಸಂಘದ ಅಧ್ಯಕ್ಷ ಚುಕ್ಕಾಣಿ ಹಿಡಿದಿರುವ ಶ್ರೀ ಉಮೇಶ್ ಶೆಟ್ಟಿ ಅವರು, ಇವರ ಬಗ್ಗೆ ಸ್ವಲ್ಪ ಮಾತನ್ನು ನಾವು ಹೇಳಲೇಬೇಕಾಗ್ತದೆ. ಇವರು ನಿರಂತರವಾಗಿ ಈ ಸಂಘದಲ್ಲಿ 30 ವರ್ಷಗಳಿಂದ ಇವರ ಅಧ್ಯಕ್ಷತೆಯಲ್ಲಿ ಆಡಳಿತ ಮಂಡಳಿ ಹಾಗೂ ಗೌರವಾನ್ವಿತ ಸದಸ್ಯರುಗಳು ಇವರನ್ನು ಅಧಿಕಾರವನ್ನು ನೀಡಿದ್ದಾರೆ. ಇವರ ಅವಧಿಯಲ್ಲಿ ಸಂಘದ ಕೇಂದ್ರ ಕಚೇರಿಯಲ್ಲಿ ನೂತನವಾದ ಕಟ್ಟಡ ನಿರ್ಮಾಣ, ಶಿರಾಡಿ ಶಾಖೆಯಲ್ಲಿ ನೂತನ ಕಟ್ಟಡ ನಿರ್ಮಾಣ, ಗೋಳಿದೊಟ್ಟು ಶಾಖೆಯಲ್ಲಿ ನೂತನವಾದ ಕಟ್ಟಡ ನಿರ್ಮಾಣ, ಹೀಗೆ ಸ್ವಂತ ಕಟ್ಟಡದಲ್ಲಿ ಪೂರ್ಣ ಪ್ರಮಾಣದ ಗೋಳಿದೊಟ್ಟು ಮತ್ತು ಶಿರಾಡಿ ಶಾಖೆಯು ಈಗ ಕಾರ್ಯನಿರ್ವಹಿಸುತ್ತಿದೆ. ನಮ್ಮ ಉಮೇಶ್ ಶೆಟ್ಟಿ ಅವರ ಅಧ್ಯಕ್ಷರಾಗಿರುವಾಗ ಇವರು ನಮ್ಮ ಸಿಬ್ಬಂದಿಗಳಿಗೆ ಒಂದು ಅಚ್ಚುಮೆಚ್ಚು. ಅವರು ನಮ್ಮ ಸಂಘಕ್ಕೆ ಒಳಗೆ ಬೆಳಿಗ್ಗೆ ಬಂದರೂ ಸಾಕು, ಒಂದು ಮಧ್ಯಾಹ್ನ ತನಕ ಒಂದು ಸಿಬ್ಬಂದಿಯಾಗಿ ನಮ್ಮೊಟ್ಟಿಗೆ ಇರ್ತಾ ಇದ್ರು. ಅವರು ಬಂದ ತಕ್ಷಣ ನಮಗೆ ಏನೋ ಒಂದು ಧೈರ್ಯ, ನಮಗೆ ಸಿಬ್ಬಂದಿಗಳಿಗೆ ಆಗಿರ್ಬೋದು, ಇವರು ನಮ್ಮ ಜೊತೆ ಇದ್ದಾರೆ, ಅವರು ಹೋಗುವಾಗ ಏನೋ ಒಂದು ಕಳೆದುಕೊಂಡ ಒಂದು ಅನುಭವವನ್ನು ನಾವು ಪಡ್ಕೊಳ್ತಾ ಇದ್ದೇವೆ. ಅಷ್ಟು ನಮ್ಮ ಸಿಬ್ಬಂದಿಗೆ ಏನೋ ಭಾರ ಆಗ್ತಾ ಇರಲಿಲ್ಲ. ಅಷ್ಟು ಪ್ರೀತಿಯಿಂದ ಯಾವುದೇ ಸಿಬ್ಬಂದಿಯನ್ನು ಸಹ ಒಂದು ಏಕವಚನ, ಒಬ್ಬ ಜವಾನರನ್ನು ಸಹ ಏಕವಚನದಲ್ಲಿ ಮಾತನಾಡಿದ್ದನ್ನು ನಾನು ಖಂಡಿತವಾಗಿ ಕಾಣಲಿಲ್ಲ. ಅಂತ ಒಬ್ಬ ಗೌರವಿತ ನಮ್ಮ ಹಿಂದಿನ 30 ವರ್ಷಗಳ ಆಡಳಿತವನ್ನು ಮಾಡಿದ ಉಮೇಶ್ ಶೆಟ್ಟಿ ಅವರನ್ನ ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಬೇಕಾಗ್ತದೆ. ಅವರು ಆಡಳಿತಾವಧಿಯಲ್ಲಿ ಪ್ರತಿಯೊಂದು ಆ ಸಂದರ್ಭದಲ್ಲಿ ಆಡಳಿತ ಮಂಡಳಿಯನ್ನ ವಿಶ್ವಾಸಕ್ಕೆ ತೆಗೆದುಕೊಂಡೇ ಪ್ರತಿಯೊಂದು ಕಾರ್ಯವೈಖರಿಯನ್ನ, ಕೆಲಸವನ್ನ, ಕಾಮಗಾರಿಯನ್ನ ಮಾಡ್ತಾ ಇದ್ರು. ಅವರೊಂದು ವಿಶೇಷತೆ ಅಂತ ಹೇಳಿದ್ರೆ ಪ್ರತಿಯೊಂದು ಯಾವುದೇ ಒಂದು ಕೆಲಸ ಮಾಡಬೇಕಿದ್ರೆ ಅದರ ಖರ್ಚನ್ನು ಅವರು ತುಂಬಾ ಲೆಕ್ಕಾಚಾರ ಆಗ್ತಾ ಇದ್ರು. ಒಂದು ಜಾಹೀರಾತನ್ನು ಕೊಡಬೇಕಿದ್ರೆ ಸಹ ತುಂಬಾ ಆಲೋಚನೆ ಮಾಡ್ತಾ ಇದ್ರು, ಅದು ಬೇಕಾ ಬೇಡ, ಒಂದು ಕಾಮಗಾರಿಯನ್ನು ಮಾಡಬೇಕಿದ್ರೆ ಸಹ ಅದರ ಅಗತ್ಯ ಉಂಟಾ, ಎಷ್ಟು ಖರ್ಚಾಗಬಹುದು, ತುಂಬಾ ಆ ಬಗ್ಗೆ ಪಾರದರ್ಶಕವಾಗಿ 30 ವರ್ಷಗಳ ಕಾಲ ಆಡಳಿತ ಮಾಡಿದ್ದನ್ನ ತಾವೆಲ್ಲ ಕಂಡಿದ್ದೀರಿ. ಇವತ್ತು ನಾವು ನೋಡಬಹುದು ಸಂಸ್ಥೆ ಬಗ್ಗೆ ಎಷ್ಟು ಪ್ರೀತಿ ಅಂತ ಇತ್ತು ಅಂತ ಹೇಳಿದ್ರೆ ಅವರ ಈ ಇಷ್ಟು ತನಕ ಮಾಡಿದ ಕಾರ್ಯವೈಖರಿಗಳು. ಕಳೆದ 2008ರಲ್ಲಿ ಒಂದು ಸಾಲ ವಸೂಲಿಯಾಗದೆ ಬಾಕಿ ಇದ್ದಂತಹ ಒಂದು ಏಲಾಂ ಪ್ರಕರಣದಲ್ಲಿ ಅವರು ಶ್ರಮ ಪಟ್ಟದನ್ನ ನಾವೆಲ್ಲ ಕಂಡಿದ್ದೇವೆ. ಪೊಲೀಸರ ಜೊತೆಯೂ ಹೋರಾಟ ಮಾಡಿದ್ದನ್ನು ಸಹ ನಾವು ಕಂಡಿದ್ದನ್ನ ನಾವೆಲ್ಲ ಕಂಡಿದ್ದೇವೆ. ಇಂತಹ ಒಂದು ಪಾರದರ್ಶಕವಾಗಿ ಆಡಳಿತ ಮಾಡಿದ ನಮ್ಮ ಸಂಘದ ಹಿಂದಿನ ಅಧ್ಯಕ್ಷರನ್ನ ನಾವೆಲ್ಲ ಇವತ್ತು ನೆನಪಿಸಿಕೊಳ್ಳುತ್ತಾ ಮಾಡುವುದರ ಮುಖಾಂತರ ಸಹಕಾರಿ ವ್ಯವಸ್ಥೆಗೆ ಸಹಕಾರ ಮಟ್ಟದಲ್ಲಿಯೂ ಅದು ಒಳ್ಳೆಯದಾಗಬೇಕೆಂಬ ಚಿಂತನೆಯೊಂದಿಗೆ ಇವತ್ತು ಸಹಕಾರ ಸಹ ಯೋಚಿಸ್ತಾ ಇದೆ. ಅದಕ್ಕೆ ಪೂರಕವಾಗಿ ನಮ್ಮ ಸಂಘವು ಸಹ ಬೇರೆ ಬೇರೆ ವ್ಯವಸ್ಥೆ ಇರ್ಬೋದು, ಇವತ್ತು ಕಂಪ್ಯೂಟರ್ಕರಣ ಆಗಿರ್ಬೋದು, RTGS ವ್ಯವಸ್ಥೆ ಆಗಿರ್ಬೋದು, ಇವತ್ತು ಆಧುನೀಕರಣಕ್ಕೆ ಒಂದು ಸಾಕ್ಷಿ ಎಂಬಂತೆ ನಮ್ಮ ಈಗಿನ ಆಡಳಿತ ಮಂಡಳಿ ಕೇವಲ 4 ತಿಂಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿದ್ದನ್ನು ನಾವು ನೋಡ್ಬೋದು. ಇವತ್ತು ಶಿರಾಡಿ ಶಾಖೆಯಲ್ಲಿ ಶೀಟ್ ಅಳವಡಿಸುವ ಮುಖಾಂತರ, ಹಾಗೆ ಕೇಂದ್ರ ಕಚೇರಿಯ ರಸಗೊಬ್ಬರ ಹಾಗೂ
ಅಡಿಗೆ ವಿಭಾಗಕ್ಕೆ ಶೀಟನ್ನು ಅಳವಡಿಸುವ ಮುಖಾಂತರ ಹಾಗೂ ಇವತ್ತು ನಾವು ನೋಡ್ಬೋದು ಹೊಸ ಆಧುನೀಕರಣಕ್ಕೆ ಸಾಕ್ಷಿಯಾಗಿ ಲಿಫ್ಟ್ ನಮ್ಮ ಸಹಕಾರ ಗ್ರಾಮೀಣ ಭಾಗದಲ್ಲಿದ್ದು ಸಹ ಒಂದು ಆಧುನೀಕರಣ ರೀತಿಯಲ್ಲಿ ಸದಸ್ಯರಿಗೆ ಸೇವೆಯನ್ನು ನೀಡುವ ಉದ್ದೇಶದಿಂದ ಒಂದು ಹೊಸ ಹೆಜ್ಜೆಯನ್ನು ನಾವು ಹಾಕಿದ್ದೇವೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತಿನ ಕಾರ್ಯಕ್ರಮದ ಈ ಲಿಫ್ಟನ್ನು ಉದ್ಘಾಟನೆ ಮಾಡಿದವರು ಶಶಿಕುಮಾರ್ ರೈ ಅವರು. ಕಳೆದ 3 ಅವಧಿಯಲ್ಲಿ DCC ಬ್ಯಾಂಕಿನ ನಿರ್ದೇಶಕರಾಗಿ, ಪ್ರಸ್ತುತ ಢಾಕಾ ಜಿಲ್ಲಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷರಾಗಿ, ಗಿರ್ದಪೆಟ್ಟಮಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಅಧ್ಯಕ್ಷರಾಗಿ, ಹೀಗೆ ಹಲವಾರು ಸಹಕಾರ ಸಂಘಟನೆಗಳಲ್ಲಿ ಗುರುತಿಸಿಕೊಂಡು ಹಲವಾರು ದೇವಸ್ಥಾನಗಳ ಜೀರ್ಣೋದ್ಧಾರಗಳಲ್ಲಿ ಪಾಲ್ಗೊಂಡು ನಾವು ಅವರನ್ನು ಕಂಡ್ರೆ ಒಂದು ನಗುಮುಖದ ವ್ಯಕ್ತಿ, ಯಾರಿಗೂ ಮಾತಾಡಬಹುದು. ಎಷ್ಟು ಅವರು ನಾವು ಫೋನ್ ಮಾಡಿ ಮಾತಾಡಿಸುವ ಒತ್ತಡಕ್ಕೆ ಒಳಗಾಗದೆ ಕೂಡಲೇ ಇದಕ್ಕೆ ಸ್ಪಂದಿಸುವಂಥ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ ಇವತ್ತು. ನನಗೆ ತುಂಬ ಹೇಳಲಿಕ್ಕೆ ಅವರ ಬಗ್ಗೆ ಹೆಮ್ಮೆ ಅಂತ ಹೇಳಿದ್ರೆ, ನಾವು ಅಕ್ಕಪಕ್ಕದ ಒಂದೇ ಊರು ನಾವು. ಅದರ ಜೊತೆಗೆ ನನಗೆ ಅವರ ಸಹಕಾರ ಸಂಘದ ಅಧ್ಯಕ್ಷರಾಗಿರುವ ಸಂದರ್ಭದಲ್ಲಿ ನನ್ನನ್ನು ನೀವು ನಮ್ಮ ಸಂಘಕ್ಕೆ ಬರಬೇಕೆಂಬುದನ್ನು ಸಿಬ್ಬಂದಿಯಾಗಿ ಬರಬೇಕಂತ ಹೇಳಿದ್ದನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು ಸಹ ಯಾವತ್ತೂ ಆ ಒಂದು ಮಾತನ್ನು ನಾನು ಮರೆಯಲಾರೆ ಎಂದು ಹೇಳುತ್ತಾ ಅವರನ್ನು ಆತ್ಮೀಯವಾಗಿ ಇವತ್ತಿನ ಸಮಾರಂಭಕ್ಕೆ ಸ್ವಾಗತಿಸ್ತೇನೆ. ಮಾಡಲಿರುವವರು ಡಾಕ್ಟರ್ ಮುರಳೀಧರ್, ನಮ್ಮೆಲ್ಲರ ಅಚ್ಚುಮೆಚ್ಚಿನ ಡಾಕ್ಟರ್. ಹಾಗೆ ಇವರು JCI ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿ, ಈಗಾಗಲೇ ಶ್ರೀರಾಮ ಶಾಲೆ ವಿದ್ಯಾಲಯದ ಅಧ್ಯಕ್ಷರಾಗಿ ಹಾಗೂ ಹಲವಾರು ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡ ಇವರು ಇನ್ನೋರ್ವರು ಶೆಟ್ಟಿಯ ಜೊತೆ ನಿರ್ದೇಶಕರಾಗಿ 2 ಅವಧಿಯಲ್ಲಿ ಕೆಲಸವನ್ನು ಮಾಡಿ ಅವರ ಜೊತೆ 2 ಅವಧಿಯಲ್ಲೂ ಸಹಕಾರಿಯ ಬಗ್ಗೆ ಹೆಚ್ಚಿನ ತಿಳುವಳಿಕೆಯನ್ನು ಮೂಡಿಸಿ ಈಗ 3ನೇ ಅವಧಿಯಲ್ಲಿ ಅಧ್ಯಕ್ಷರಾಗಿ, ಮೂರನೇ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ನಮ್ಮ ಜೊತೆ ಇದ್ದಾರೆ. ಚುರುಕಿನ ಪಾದರ್ಶದಂಥ ವ್ಯಕ್ತಿ, ಆಯಾಸವಿಲ್ಲದ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಈ ಒಂದು ಕಾರ್ಯಕ್ರಮ ಇವತ್ತು ಲಿಫ್ಟ್ ಆಗಿರ್ಬೋದು, ಮಹಾಸಭೆ ಆಗಿರ್ಬೋದು, ಇದು ಇಷ್ಟು ಚಂದವಾಗಿ ಆಗಬೇಕಿದ್ರೆ ಅವರ ಪ್ರಯತ್ನವನ್ನು ನಾವು ನೋಡ್ತಾ ಇದ್ದೇವೆ. ಕಳೆದ 1 ವಾರ ಆಗಿರ್ಬೋದು, ಹಲವಾರು ಸಮಯದಿಂದ ಎಷ್ಟು ಇಲ್ಲಿ ಓಡಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅವರು ಊಟ ಕೊಡ್ತಿದ್ದಾರೆ ಅಂತ ನಾನು ನೋಡಲಿಲ್ಲ. ಅಷ್ಟು ಚುರುಕಾಗಿ ಓಡಾಡಿಕೊಂಡು ಯಾವುದೇ ಕೆಲಸಕ್ಕೂ ನಾನು ಈ ಸಂಘಕ್ಕೆ ಸೇವೆ ನೀಡಲು ಬದ್ಧ ಅಂತ ಹೇಳಿಕೊಂಡು ಕೆಲಸ ಮಾಡಿದ್ದನ್ನು ನಾವೆಲ್ಲ ಕಂಡಿದ್ದೇವೆ. ನಮ್ಮ ಸಂಘದಲ್ಲಿ ಹೊಸತನವನ್ನು ಕಾಣಬೇಕೆಂಬ ಉದ್ದೇಶದ ದೃಷ್ಟಿಯಿಂದ ಕೇವಲ 4 ತಿಂಗಳ ಆಡಳಿತಾವಧಿಯಲ್ಲಿ ಈ ನಮ್ಮ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹಲವಾರು ಕೆಲಸ ಕಾರ್ಯಗಳನ್ನು ಮಾಡಿದ್ದನ್ನು ನಾವು ಕಂಡಿದ್ದೇವೆ. ಅದಕ್ಕೆ ಇವತ್ತು ಸಾಕ್ಷಿ ಈ ಲಿಫ್ಟ್ ಉದ್ಘಾಟನೆಗೊಂಡಿರುವುದು. ಹಾಗೂ ಇನ್ನೋರ್ವರು ನಮ್ಮ ವೇದಿಕೆಯಲ್ಲಿರುವವರು ನಮ್ಮ ಸಂಘದ ಉಪಾಧ್ಯಕ್ಷರು. ಸಹಕಾರಿ ಕ್ಷೇತ್ರಕ್ಕೆ ಹೊಸಬರಾದರೂ ಬೇರೆ ಬೇರೆ ಸಂಘ ಸಂಸ್ಥೆಯಲ್ಲಿ ದುಡಿದ ಅನುಭವಗಳು. JCI ಸಂಸ್ಥೆಯ ಅಧ್ಯಕ್ಷರಾಗಿ, ಶ್ರೀರಾಮ ಶಾಲೆಯ ಅಧ್ಯಕ್ಷರಾಗಿ, ಅಯ್ಯಪ್ಪ ದೇವಸ್ಥಾನದ ಅಧ್ಯಕ್ಷರಾಗಿ, ಹೀಗೆ ವಿವಿಧ ಸಂಘ ಸಂಸ್ಥೆಗಳಲ್ಲಿ ತೊಡಗಿಸಿಕೊಂಡ ಇವರು ನಮ್ಮ ಅಧ್ಯಕ್ಷರ ಜೊತೆ ಹಾಗೂ ಆಡಳಿತ ಮಂಡಳಿಯ ಅವರ ಜೊತೆ ಕೈ ಜೋಡಿಸಿ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಸಾಕ್ಷಿಯಾಗಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇವರನ್ನು ಈ ಸಮಾರಂಭಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಹಾಗೂ ಈ ಸಮಾರಂಭಕ್ಕೆ ಆಗಮಿಸಿರುವ ಪತ್ರಕರ್ತ ಮಿತ್ರರನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಹಾಗೂ ಸೇರಿರುವಂಥ ಎಲ್ಲ ಸಂಘದ ಸದಸ್ಯರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿದ್ದೇನೆ. ಹಾಗೂ ಇವತ್ತು ವೈದ್ಯಕೀಯ ಶಿಬಿರಕ್ಕೆ ಆಗಮಿಸಿರುವಂಥ ಎಲ್ಲ ವೈದ್ಯರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಈಗಾಗಲೇ ನಮ್ಮ ಬಹಳ ಕನಸಿನ ಕೂಸು ಲಿಫ್ಟನ್ನು ಬಹಳ ಪ್ರೀತಿಯಿಂದ ಉದ್ಘಾಟನೆ ಮಾಡಿ ವೇದಿಕೆಯಲ್ಲಿದ್ದಂತಹ ನಮ್ಮ ಶಶಿಕುಮಾರ್ ರೈ ಬಾಳಿಟ್ಟು, ನಮ್ಮ ನೆಲ್ಯಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಅತಿ ಪ್ರೀತಿಯನ್ನು ಇಟ್ಟುಕೊಂಡಂಥವರು, ಅವರಿಗೆ ಗುಲಾಬಿ ಹೂವು ನೀಡಿದರ ಮೊಳಕೆ ಸ್ವಾಗತಿಸಬೇಕಂತೇಳಿ ನಮ್ಮ ನಿರ್ದೇಶಕರಾಗಿರುತ್ತೆ ಸರ್ವೋತ್ತಮ ಗೌಡರನ್ನು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಬಹಳ ಅದ್ಭುತವಾದಂತಹ ವಿಶೇಷವಾದಂತಹ ಕಾರ್ಯಕ್ರಮ, ಅವರಿಗೆ ಶ್ರೀಮತಿ ಉಷಾ ಚಂದ್ರ ಅವರು ಗುಲಾಬಿ ಹೂವು ನೀಡುವುದರ ಮೂಲಕ ಸ್ವಾಗತಿಸಬೇಕಂತ ಹೇಳಿ ನಮ್ಮ ನಿರ್ದೇಶಕರು ಮೇಡಮ್ ಬಂದು, ಅದೇ ರೀತಿ ಸಹಕಾರ ನೀಡುತ್ತಿರುವಂತಹ ರವಿಚಂದ್ರ ಹೊಸೂರು ಇವರಿಗೆ ಸುಧಾಕರ್ ಅವರು ಗುಲಾಬಿ ಹೂವು ನೀಡಿದರು. ಕೊಡಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟವರು ನಮ್ಮ ನೆಚ್ಚಿನ ಡಾಕ್ಟರ್ ಆಗಿರುವ ಮುರಳೀಧರ್ ವೈಕೆ ಮೆಡಿಕಲ್ ಡೈರೆಕ್ಟರ್ ಅಶ್ವಿನಿ ಆಸ್ಪತ್ರೆ ನೆಲ್ಯಾಡಿ ಇವರು ಮತ್ತು ಎಲ್ಲ ಗೌರವ
ಅತಿಥಿಗಳು ದೀಪ ಬೆಳಗಿಸುವ ಮೂಲಕ ಈ ಒಂದು ವೈದ್ಯಕೀಯ ಶಿಬಿರವನ್ನು ಉದ್ಘಾಟನೆ ಮಾಡಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಹಿರಿಯ ಸಹಕಾರಿ ಧುರೀಣರು ಆಗಿರುವಂತಹ ಪುತ್ತೂರು ತಾಲೂಕಿನಲ್ಲಿ ಇರ್ದೆ ಗ್ರಾಮದ ಬಾಲ್ಯಟ್ಟು ನಿವಾಸಿಯಾಗಿರುವಂತಹ ಶಶಿಕುಮಾರ್ ರೈ ಅವರು 8 ವರ್ಷಗಳ ಕಾಲ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪುತ್ತೂರು ತಾಲೂಕಿನ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯಲ್ಲಿ ಅನೇಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ಬ್ರಹ್ಮ ಕಳಶೋತ್ಸವ ಸಮಿತಿಯಲ್ಲಿ ಅವರ ಅಧ್ಯಕ್ಷರಾಗಿ ಸಂಚಾಲಕರಾಗಿ ಕೆಲಸವನ್ನು ಮಾಡಿದವರು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಲ್ಲಿ 3ನೇ ಬಾರಿ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದವರು. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಬ್ಯಾಂಕಿನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವರು. ಒಂದೆರಡಲ್ಲ, ಶಶಿಕುಮಾರ್ ರೈ ಬಾಲ್ಯಟ್ರವರ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರ ಬಳಗೈ ಬಂಟನಾಗಿ ಶಶಿಕುಮಾರ್ ರೈ ಅವರು ಇದ್ದಾರೆ. ಅಂದರೆ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಅಧ್ಯಕ್ಷರ ಮಾತಿನಂತೆ ಶಶಿಕುಮಾರ್ ಅವರ ನುಡಿಯಂತೆ ಒಬ್ಬ ಒಳ್ಳೆಯ ಧುರೀಣರಾಗಿ, ಒಬ್ಬ ಹಿರಿಯ ಸಹಕಾರಿ ಧುರೀಣರಾಗಿ ನೆಲ್ಯಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಈ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಲಿಫ್ಟ್ ಅಳವಡಿಕೆಯನ್ನು ಉದ್ಘಾಟಿಸತಕ್ಕಂತಹ ಕಾರ್ಯಕ್ರಮದೊಂದಿಗೆ 66ನೇ ಮಹಾಸಭೆಯ ಈ ಒಂದು ಸುಸಂದರ್ಭದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಈಗ ವೇದಿಕೆಯಲ್ಲಿದ್ದೇವೆ. ವೇದಿಕೆಯಲ್ಲಿ ಈ ಒಂದು ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿರತಕ್ಕಂತಹ ಈ ಸಂಘದ ಅಧ್ಯಕ್ಷರು, ಈ ಭಾಗದಲ್ಲಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿರತಕ್ಕಂತಹ ಬಾಲಚಂದ್ರ ಬಾಲನವರೇ, ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರತಕ್ಕಂತಹ ಈ ಆರೋಗ್ಯ ಶಿಬಿರವನ್ನು ಉದ್ಘಾಟಿಸಿರತಕ್ಕಂತಹ ಡಾಕ್ಟರ್ ಮುರಳೀಧರ್ ಅವರೇ, ಈ ಸಂಘದ ಉಪಾಧ್ಯಕ್ಷರೇ ಹಾಗೂ ಸಿಒರವರೇ ಸೇರಿರತಕ್ಕಂತಹ ಎಲ್ಲ ಈ ಸಂಘದ ನಿರ್ದೇಶಕ ಮಿತ್ರರೇ ಹಾಗೂ ಸದಸ್ಯ ಬಾಂಧವರೇ, ವಿಶೇಷವಾಗಿ ಇವತ್ತು ಪ್ರಥಮವಾಗಿ ಈ ಸಂಘಕ್ಕೆ ಬೇಕಾದಂತಹ ಮೂಲಭೂತ ಸೌಕರ್ಯ ಬಹುಶಃ ಹೇಳಿದರು. ಕಳೆದ ಬಾರಿ ಮಹಾಸಭೆಯಲ್ಲಿ ನಮಗೆ ಲಿಫ್ಟ್ ಆಗಲೇಬೇಕು ಎನ್ನುವಂತಹ ವಿಚಾರವನ್ನು ಸಹಕಾರಿಗಳು ಹೇಳಿದ ತಕ್ಷಣ ಅದಕ್ಕೆ ಬೇಕಾಗಿ ಮಹಾಸಭೆ ದಿವಸವೇ ನಾವು ಉದ್ಘಾಟನೆ ಮಾಡಿದ್ದೇವೆ ಎನ್ನುವಂತಹ ವಿಚಾರವನ್ನು ಹೇಳಿದರು. ಬಹುಶಃ ಈ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ 170 ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಇವತ್ತು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇವೆ. ಆದರೆ ಈ ಒಂದು ಹಳ್ಳಿ ಪ್ರದೇಶ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ತುದಿಯ ಒಂದು ನೆಲ್ಯಾಡಿ ಪರಿಸರದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡತಕ್ಕಂತಹ ನೆಲ್ಯಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಬಹಳ ವಿಶೇಷವಾದ ಕೆಲಸ ಕಾರ್ಯಗಳನ್ನು ಮಾಡಿದೆ. ಕೆಲವು ವರ್ಷಗಳಲ್ಲಿ ಇದ್ದು ವ್ಯವಹಾರವನ್ನು ಮಾಡ್ತಿರತಕ್ಕಂತಹ ಸಂದರ್ಭದಲ್ಲಿ 7 ಬೀಳುಗಳ ಮಧ್ಯೆ ಹೊರಲಾಡಿಕೊಂಡು ಬಂದು ಇವತ್ತು ಸುಸಜ್ಜಿತವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 100ಕ್ಕೆ 100 ವಸೂಲಾತಿಯನ್ನು ಮಾಡಿ 13 ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 13 ಕೃಷಿ ಪತ್ತಿನ ಸಹಕಾರಿ ಸಂಘಗಳು 100ಕ್ಕೆ 100 ವಸೂಲಾತಿಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಆ 13ರಲ್ಲಿ ಒಂದು ಸಂಘ ಎನ್ನುವಂಥದ್ದನ್ನು ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ಬಹುಶಃ 7ನೇ ಬಾರಿ ನಮ್ಮ ಕೇಂದ್ರ ಸಹಕಾರಿ ಬ್ಯಾಂಕಿನಿಂದ ಸಾಧನಾ ಪ್ರಶಸ್ತಿಯನ್ನು ಪಡೆದಿದೆ. ಈಗ ಕಾವು ಕೃಷಿ ಪತ್ತಿನ ಸಹಕಾರಿ ಸಂಘ ಮತ್ತು ನೆಲ್ಯಾಡಿ ಕೃಷಿ ಪತ್ತಿನ ಸಹಕಾರಿ ಸಂಘ ಪುತ್ತೂರು ತಾಲೂಕಿನಲ್ಲಿ 100% ರಿಕವರಿಯನ್ನು ಮಾಡಿರತಕ್ಕಂತಹ ಸಂಘ. ಬಹುಶಃ ಇಡೀ ತಾಲೂಕಿನಲ್ಲಿ ಪ್ರಥಮ ಸಂಘ ಎನ್ನುವಂತಹ ವಿಚಾರವನ್ನು ಹೇಳ್ಬೋದು. ಈ ಒಂದು ಹಳ್ಳಿ ಪ್ರದೇಶದಲ್ಲಿ ಸಣ್ಣ ಹಿಡುವಳಿದಾರ ರೈತರನ್ನು ಹಿಡಿದುಕೊಂಡು ಅವರಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಎಲ್ಲರ ಸೇವೆಯನ್ನು ಸಲ್ಲಿಸತಕ್ಕಂತಹ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘ ನೆಲ್ಯಾಡಿಯಲ್ಲಿ ಉತ್ತಮವಾದ ಕೆಲಸ ಕಾರ್ಯವನ್ನು ಮಾಡಿ ಅದರ ಜೊತೆಯಾಗಿ ಇವತ್ತು ಮಹಾಸಭೆಗೆ ಬರತಕ್ಕಂತಹ ಸಂದರ್ಭದಲ್ಲಿ ನಮ್ಮ ಸಹಕಾರಿ ಸದಸ್ಯರ ಆರೋಗ್ಯವನ್ನು ತಪಾಸಣೆ ಮಾಡಬೇಕು ಎನ್ನುವಂತಹ ದೃಷ್ಟಿಯಿಂದ ತಮ್ಮ ಆಗು ಹೋಗುಗಳಿಗೆ ಸಹಕಾರವನ್ನು ನೀಡತಕ್ಕಂತಹ ಸಂದರ್ಭದಲ್ಲಿ ಆರೋಗ್ಯಕ್ಕೂ ಒಂದು ಒತ್ತು ಕೊಡತಕ್ಕಂತಹ ಕೆಲಸ ಕಾರ್ಯವನ್ನು ನೆಲ್ಯಾಡಿ ಕೃಷಿ ಪತ್ತಿನ ಸಹಕಾರಿ ಸಂಘದ ಆಡಳಿತ ಮಂಡಳಿ ಮಾಡಿದೆ ಎನ್ನುವಂಥದ್ದನ್ನು ಹೇಳಲಿಕ್ಕೆ ಸಂತೋಷ ಪಡ್ತೇನೆ.
ಹಿರಿಯರಾದ ಉಲ್ಲೇಖ ಮಾಡಿದರು ದಯಾಕರ್ ರೈಗಳು, ಹಿರಿಯರಾದ ಉಮೇಶ್ ರೈಗಳು 30 ವರ್ಷ ಈ ಸಂಘದ ಅಧ್ಯಕ್ಷರಾಗಿದ್ದುಕೊಂಡು ಈ ಸಂಘವನ್ನು ಇಷ್ಟು ಎತ್ತರಕ್ಕೆ ಏರಿಸತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಬಹುಶಃ ಒಬ್ಬ ಯುವಕ ಇವತ್ತು ಅಧ್ಯಕ್ಷರಾಗಿದ್ದಾರೆ. ಅವರ ಯುವ ತಂಡ ಉತ್ತಮವಾದ ಕೆಲಸ ಕಾರ್ಯಗಳನ್ನು ಮಾಡಿ ಕಳೆದ ಮಹಾಸಭೆಯಲ್ಲಿ ಹೇಳಿರತಕ್ಕಂಥ ಕೆಲಸ ಕಾರ್ಯವನ್ನು ಲಿಫ್ಟ್ ಅಳವಡಿಕೆಯನ್ನು ಮಾಡಿದ್ದಾರೆ. ಬಹುಶಃ ಈ ಲಿಫ್ಟಿಗೆ ಸುಮಾರು 10 ಲಕ್ಷ ರೂಪಾಯಿಗಳ ಕ್ರೋಢೀಕರಣ ಆಗಿದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಒಂದು ಭಾಗದಿಂದ ನಾವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಿಂದ ಅಧ್ಯಕ್ಷರ ಜೊತೆ ನಾನು ವಿಚಾರಿಸಿ ಈ ಲಿಫ್ಟಿಗೆ ಅನುದಾನವನ್ನು ನೀಡತಕ್ಕಂಥ ಕೆಲಸ ಕಾರ್ಯಗಳನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನಿಂದ ಮಾಡ್ತೇವೆ ಎನ್ನುವಂಥ ಮಾತನ್ನು ಹೇಳ್ತಾ, ಬಹುಶಃ ಇವತ್ತು ರೈತಾಪಿ ವರ್ಗದವರಿಗೆ 66ನೇ ಮಹಾಸಭೆಯಲ್ಲಿ ಆರೋಗ್ಯ ಶಿಬಿರವನ್ನು ಇಟ್ಟುಕೊಂಡಿದ್ದೀರಿ. ಈ ಆರೋಗ್ಯ ಶಿಬಿರ ಉತ್ತಮವಾಗಿ ನಡೆಯಲಿ, ಹಾಗೆ 66ನೇ ಮಹಾಸಭೆಯು ಉತ್ತಮವಾಗಿ ನಡೆದು ಎಲ್ಲ ರೈತಾಪಿ ವರ್ಗದವರ ಸೇವೆಯನ್ನು ಸಲ್ಲಿಸತಕ್ಕಂಥ ಕೆಲಸ ಕಾರ್ಯ ಆಗಲಿ. ಅದೇ ರೀತಿ ನಮ್ಮೂರಿನ ಒಬ್ಬ ಯುವಕ ಇಲ್ಲಿ CO ಆಗಿದ್ದಾರೆ. ಇವರ ಸೇವಾ ಕಾರ್ಯ, ಇವರು ಕಂಪ್ಯೂಟರ್ ವಿಭಾಗದಲ್ಲಿ ಸೇವೆಯನ್ನು ಸಲ್ಲಿಸಿದರು. ಆ ಸಂದರ್ಭದಲ್ಲಿ ನಾನು ದಯಾಕರ್ರನ್ನು ಕೇಳಿಕೊಂಡೆ, ನೆಲ್ಯಾಡಿಗೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಸಹಕಾರಿ ಸಂಘಕ್ಕೆ ನೀವು ಇನ್ನು 5-6 ವರ್ಷದಲ್ಲಿ CO ಆಗಿ ಬರಬಹುದು, ನೀವು ಬನ್ನಿ ಅನ್ನುವಂಥದ್ದನ್ನು ಹೇಳಿದೆ. ಆವಾಗ ಅವರು ಹೇಳಿದರು, ನನ್ನ ಕರೆದು ನೆಲ್ಯಾಡಿಯವರು ಕರೆದು ನನಗೆ ಸೇವೆಯನ್ನು ಕೊಟ್ಟಿದ್ದಾರೆ, ಅಲ್ಲಿಂದ ಬಿಟ್ಟು ಬರುವಂತಹ ವಿಚಾರ ಇಲ್ಲ ಎನ್ನುವಂಥದ್ದನ್ನು ಹೇಳಿದ್ದಾರೆ. ಬಹುಶಃ ಅವರನ್ನು ನಾನು ದೂರದಿಂದಲೇ ಬಲ್ಲೆ. ಬಹುಶಃ ಅವರೊಬ್ಬ ನಿಷ್ಠುರವಾಗಿ ಯಾವುದೇ ಒಬ್ಬನ ಕೆಲಸ ಕಾರ್ಯಕ್ಕೆ ಸಹಕಾರಿಯಾಗಿ ಕೆಲಸ ಕಾರ್ಯವನ್ನು ಮಾಡತಕ್ಕಂತಹ ಒಬ್ಬ ವ್ಯಕ್ತಿ ಆಗುವುದಿಲ್ಲ ಎನ್ನುವಂತಹ ಸಂದರ್ಭದಲ್ಲಿ ನಿಷ್ಠುರವಾದಿ ಎನ್ನುವಂಥದ್ದನ್ನು ಹೇಳಲಿಕ್ಕೂ ನಾನು ಸಂತೋಷ ಪಡ್ತೇನೆ. ಬಹುಶಃ ಒಬ್ಬ ಸಹಕಾರಿಯಾಗಿ ಈ ಭಾಗದಲ್ಲಿ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಒಬ್ಬ ಯುವ ಸಹಕಾರಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ. ಈ ಸಂಘ ಅಭಿವೃದ್ಧಿ ಆಗಬೇಕೆಂದರೆ ಎಲ್ಲ ಸಿಬ್ಬಂದಿಗಳ ಜೊತೆ ಮತ್ತು ಆಡಳಿತ ಮಂಡಳಿಯವರ ಜೊತೆಯಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ದರಿಂದ ಈ ಸಂಘ 100% ರಿಕವರಿ ಆಗಿದೆ. ಬಹುಶಃ ಪುತ್ತೂರು ತಾಲೂಕಿನಲ್ಲಿ ಉತ್ತಮ ಸಂಘ ಎನ್ನತಕ್ಕಂತಹ ಕೆಲಸ ಕಾರ್ಯಗಳನ್ನು ಮಾಡಿದೆ ಎನ್ನುವಂಥದ್ದನ್ನು ಹೇಳ್ತಾ ಎಲ್ಲರಿಗೂ ಶುಭವನ್ನು ಹಾರೈಸುತ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಸಹಕಾರ. ಬಹಳ ಅದ್ಭುತವಾಗಿ ನಮ್ಮ ಸಂಘಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರಿ ಸರ್. ಇವತ್ತಲ್ಲ ಯಾವತ್ತೂ ಕೂಡ ನೆಲ್ಯಾಡಿ ಸಹಕಾರಿ ಸಂಘದ ಜೊತೆ ಕೈ ಜೋಡಿಸಿಕೊಂಡು ನಮ್ಮ ಪ್ರಗತಿಗೆ ಏನೇ ಒಂದು ಕೊರತೆಗಳಿಗೂ ಕೂಡ ಸಲಹೆ ಸೂಚನೆ ಮಾರ್ಗದರ್ಶನವನ್ನು ನೀಡುತ್ತಾ ಬಂದಿದ್ದೀರಿ. ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈಗಾಗಲೇ ಸಹಕಾರಿ ಸಾಲನ್ನು ನೀಡಬೇಕು ಅಂತೇಳಿ ನಮ್ಮ ಡೈರೆಕ್ಟರ್ ಅವರ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಜನಾರ್ದನ ಗೌಡ ಸೇಸಮ್ಮ ರವರು ಡಾಕ್ಟರ್ ಮುರಳೀಧರ್ ಅವರಿಗೆ ಸಹಕಾರಿ ಹಾಕಿ ಹರೀಶ್ರವರು ಆಗಿದ್ದಾರೆ ಅಧ್ಯಕ್ಷರಿಗೆ. ಉಪಾಧ್ಯಕ್ಷರಿಗೆ ಭಾಸ್ಕರ್, ಅದೇ ಮುಂದೆ ಅಧ್ಯಕ್ಷರು ಮತ್ತು ಕಾರ್ಯನಿರ್ವಾಹಕರು ನಮ್ಮ ಮಹಾಸಭೆಯನ್ನು ನಡೆಯಲಿಕ್ಕೆ ಕೆಲವು ಸಮಯದಿಂದ ಶ್ರೀಯುತ ಶಶಿಕುಮಾರ್ ರೈ ಅವರ ಫೋಟೋ ದಿವಸ ಪೇಪರ್ ನೋಡ್ತಾ ಇದ್ದೇನೆ. ಏನಪ್ಪ ಈ ಮನುಷ್ಯ ಇಷ್ಟು ಜನಪ್ರಿಯ ಆಗಿದ್ದಾರೆ ಅಂತ ಅಂದ್ಕೊಳ್ತೇನೆ. ಇವತ್ತು ಅವರ ಮಾತನ್ನು ಕೇಳೋದು ಗೊತ್ತಾಯಿತು. ಬಹುಶಃ ಸಹಕಾರಿ ಸಂಘದಲ್ಲಿ ಬಹುದೊಡ್ಡ ಧೋರಣೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಸರ್. ನೀವು ನಮ್ಮ ಈ ಪರಿಸರದ ತುಂಬ ಕ್ರಿಯಾಶೀಲ ವ್ಯಕ್ತಿಯಾಗಿರುವಂಥ ಶ್ರೀಯುತ ಬಾಲಕೃಷ್ಣ ಬಾಣಜರು ಇವರು ಈ ವರ್ಷ ಈ ಸಹಕಾರಿ ಸಂಘದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ. ಹಾಗೂ ಈ ವೇದಿಕೆಯಲ್ಲಿದ್ದಾರೆ ಸರ್, ನಿಮ್ಮದು ಹಾಗೂ ವೇದಿಕೆಯಲ್ಲಿರುವಂಥ ಉಪಾಧ್ಯಕ್ಷರು ಹಾಗೂ ಕಾರ್ಯನಿರ್ವಾಹಕರು ಹಾಗೂ ಇಲ್ಲಿ ಸೇರಿರುವಂಥ ವೈದ್ಯರುಗಳು ಹಾಗೂ ಸದಸ್ಯರುಗಳು ಹಾಗೂ ಇಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಲಿಕ್ಕೆ ಇಷ್ಟಪಡುವಂಥ ವ್ಯಕ್ತಿಗಳು, ನಿಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆಯನ್ನು ಕೊಡ್ತಾ ಇದ್ದೇನೆ. ನಾನು ಅಂದ್ಕೊಂಡೆ, ಯಾಕಂತ ಹೇಳಿದರೆ ಈ ಒಂದು ಸಹಕಾರಿ ಸಂಘ ಯಾಕೆ ಒಂದು ಮೆಡಿಕಲ್ ಕ್ಯಾಂಪನ್ನು ಮಾಡ್ತಾ ಇದೆ, ಇದರ ಉದ್ದೇಶ ಏನು ಅಂತ ಅಂದ್ಕೊಂಡೆ. ಬಹುಶಃ ಈ ಒಂದು ಪರಿಸರದಲ್ಲಿ ಹಾಸುಹೊಕ್ಕಾಗಿ ಬೆಳೆದಿರುವಂಥ ಈ ಸಂಸ್ಥೆ ತನ್ನ ಲಾಭದ ಹಣವನ್ನು ಲಾಭದ ಒಂದು ಏನು ಶೇಕಡಾವಾರು ಒಂದು ಹಣವನ್ನು ಈ ಪರಿಸರದ ಜನರಿಗೆ ಉಪಯೋಗಕ್ಕೆ ಬರುವಂಥ ಒಂದು ಯೋಚನೆ ಮಾಡಿರುವಂಥದ್ದು ತುಂಬ ಶ್ರೇಷ್ಠವಾದ ಯೋಚನೆ ಅಂತ ನನ್ನ ಭಾವನೆ. ಯಾಕಂತ ಹೇಳಿದರೆ ನಾನು ವಿಚಾರಿಸ್ತಾ ಇದ್ದೆ, ಬಹುಶಃ ಕಳೆದ ಫೈನಾನ್ಷಿಯಲ್ ಇಯರಲ್ಲಿ ಸುಮಾರು 2 ಕೋಟಿಯಷ್ಟು ಲಾಭವನ್ನು ನಮ್ಮ ಸಂಸ್ಥೆ ಇದು ಪಡೆದಿದೆ. ಈ ಸಂಸ್ಥೆ ಲಾಭವನ್ನು ಪಡೆದಿರಬೇಕಾದ್ರೆ
ಈ ಕಾರ್ಯಕ್ರಮನ ಯೋಜನೆ ಮಾಡ್ತಾ ಇರೋದು ಶ್ರೀ ಬಾಲಕೃಷ್ಣ ಅವ್ರ ನಂತರ ಹೇಳ್ತಾಯಿದ್ರು, ನಾವೊಂದು ಈ ಪರಿಸರಕ್ಕೆ ಏನಾದರೂ ಒಂದು ಕಾಣಿಕೆಯನ್ನು ಕೊಡಬೇಕು, ಇದಕ್ಕೋಸ್ಕರ ನಾವು ಒಂದು ಮೆಡಿಕಲ್ ಕ್ಯಾಂಪ್ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ, ಇದಕ್ಕೆ ನಿಮ್ಮ ಸಹಕಾರ ಬೇಕು ಅಂತ ಕೇಳ್ತಾಯಿದ್ರು. ಅದಕ್ಕೆ ನಾನು ಹೇಳಿದೆ, ಬಹುಶಃ ಇದೊಂದು ಅತ್ಯುತ್ತಮ ಯೋಜನೆ. ಯಾಕಂದರೆ ನಾವು ಮೆಡಿಕಲ್ ಕ್ಯಾಂಪ್ ಮಾಡುವಾಗ ಪ್ರತಿಯೊಂದು ರೋಗದ ಡೀಟೇಲನ್ನು ಹೊಕ್ಕು ಅವರಿಗೆ ಟ್ರೀಟ್ಮೆಂಟ್ ಕೊಡುವಂಥ ಒಂದು ಪ್ಲ್ಯಾನನ್ನು ಬಹುಶಃ ಮಾಡಲಿಕ್ಕೆ ಇರಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಯಾಕಂತ ಹೇಳಿದರೆ ನಾವು ಹೆಚ್ಚಾಗಿ ಮೆಡಿಕಲ್ ಕ್ಯಾಂಪ್ ಅಂತ ಹೇಳಿದ್ರೆ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳ್ತಾರೆ. ನಮ್ಮ ಪರಿಸರದಲ್ಲಿ ಹಲವಾರು ಜನ ಡಾಕ್ಟ್ರ್ ಹತ್ರ ಹೋಗಿರೋದೇ ಇಲ್ಲ. ಉದಾಹರಣೆಗೆ ನಾನು ಹೇಳ್ತೇನೆ, ನಿನ್ನೆ ಒಬ್ಬರು ಬಂದಿದ್ದರು. ಅವರು ಸುಮಾರು 65 ವರ್ಷದ ಪ್ರಾಯದ ಒಬ್ಬ ವ್ಯಕ್ತಿ. ನಾನು ಬಿ ಪಿ ನೋಡ್ತಾ ಇರ್ಬೇಕಾದ್ರೆ ಅವರಿಗೆ 210/160 ಇತ್ತು. ಆ ಮನುಷ್ಯ ಇಷ್ಟೊಂದಿಗೆ ಡಾಕ್ಟ್ರ್ ಹತ್ರ ಹೋಗಲೇ ಇಲ್ಲ. ನೋಡಿ, ಈ ಘಟನೆ ಏನಾಗ್ಬೋದು ಅಂತ ಹೇಳಿದರೆ, ಆ 210, 160 ಬಿ ಪಿ ಇರುವಂಥವರು ಯಾವುದೇ ಕ್ಷಣದಲ್ಲಿ ಮಿದುಳಿನಲ್ಲಿ ಸ್ಟ್ರೋಕ್ ಆಗಿ ಅಥವಾ ರಕ್ತನಾಳ ಒಡೆದು ರಕ್ತ ಹೆಪ್ಪುಗಟ್ಟಿ ಒಂದು ಕ್ಷಣದಲ್ಲಿ ಒಂದು ಭಾಗ ಇಲ್ಲ ಅಂತ ಆಗ್ಬೋದು, ಅಥವಾ ಹಾರ್ಟ್ಗೆ ಅಟ್ಯಾಕ್ ಆಗ್ಬೋದು, ಅಥವಾ ಕಿಡ್ನಿಗೆ ಪ್ರಾಬ್ಲಮ್ ಬರ್ಬೋದು. ನಾವು ಇಂಥ ವ್ಯಕ್ತಿಗಳನ್ನು ಇಂಥ ಒಂದು ಕ್ಯಾಂಪ್ಗಳಲ್ಲಿ ಗುರುತಿಸಿ ಅವರಿಗೆ ಬೇಕಾದಂಥ ಒಂದು ಸೂಕ್ತ ವ್ಯವಸ್ಥೆಯನ್ನು ಕೊಡಲಿಕ್ಕೆ ಖಂಡಿತ ನಮ್ಮಲ್ಲಿ ಇಲ್ಲಿ ಬಂದಿರುವಂಥ ವೈದ್ಯರುಗಳು ಸಹಕರಿಸ್ತಾರೆ ಅಂತ ನನ್ನ ಭಾವನೆ. ನಾನು ಕ್ಯಾಂಪ್ ಮಾಡಬೇಕು ಅಂತ ಹೇಳುವಾಗ AJ ಆಸ್ಪತ್ರೆಯನ್ನು ಕನ್ಸಲ್ಟ್ ಮಾಡಿದ್ದೆ. ನಮ್ಮಲ್ಲಿ PR ಆಗಿ ಬರ್ತಾ ಇರ್ತಾರೆ ಶ್ರೀಯುತ ಅಭಿ ಅವರು. ಇವರನ್ನು ಕೇಳಿಕೊಂಡಾಗ ನಮ್ಮ ಪರಿಸರದ ಈ ಒಂದು ಪರಿಸರಕ್ಕೆ ಭಾಳ ಚೆನ್ನಾಗಿ ಅವರು ಸ್ಪಂದನೆ ಕೊಟ್ಟು, ನಾನು ಖಂಡಿತ ನಮ್ಮ ವೈದ್ಯರುಗಳನ್ನು ಕರ್ಕೊಂಡು ಬರ್ತೇನೆ ಅಂತ ಹೇಳ್ಕೊಂಡು ಇವತ್ತು ಎಲ್ಲ ವೈದ್ಯಕೀಯ ಸಿಬ್ಬಂದಿಗಳನ್ನು, ಸ್ಪೆಷಲಿಸ್ಟ್ಗಳನ್ನು ಎಲ್ಲರನ್ನು ಕರ್ಕೊಂಡು ಬಂದಿದ್ದಾರೆ. ಇವರಿಗೆ ನನ್ನ ವೈಯಕ್ತಿಕ ನೆಲೆಯಿಂದ ವಂದನೆಗಳು. ಮತ್ತು ಈ AJ ಆಸ್ಪತ್ರೆ ಮತ್ತು ಅಶ್ವಿನಿ ಆಸ್ಪತ್ರೆ ಅಂತ ಹಾಕಿದ್ದಾರೆ ನಮ್ಮ ಕಾಗದದಲ್ಲಿ. ಸೊ ಅಶ್ವಿನಿ ಆಸ್ಪತ್ರೆಯಿಂದ ನಾವು ಕಾಂಟ್ರಿಬ್ಯೂಟ್ ಮಾಡಬೇಕಾಗ್ತದೆ. ಇದಕ್ಕೆ ಮೂಳೆ ತಜ್ಞರಂಥ ಡಾಕ್ಟರ್ ಶಮಂತ್ ಮತ್ತು ಕಣ್ಣಿನ ಸ್ಪೆಷಾಲಿಟಿ ಆಗಿರುವಂಥ ಡಾಕ್ಟರ್ ಅಶ್ವಿನ್ ಸಾಗರ್ ಇವರು ಬರ್ತಾ ಇದ್ದಾರೆ. ಒಂದು ವಿಷಯ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಶಮಂತ್ ಅವರು ನಮ್ಮದೇ ಆಸ್ಪತ್ರೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅಶ್ವಿನ್ ಸಾಗರ್ ಅವರು ಇದೇ ಬರುವ 22ರಿಂದ ಪ್ರತಿ ಸೋಮವಾರ ಮತ್ತು ಗುರುವಾರ ನಮ್ಮಲ್ಲಿ ನಿಯಮಿತವಾಗಿ ನಮ್ಮ ಆಸ್ಪತ್ರೆಗೆ ಬಂದು ಕಣ್ಣಿನ ತಪಾಸಣೆಗೆ ಬರಲಿಕ್ಕಿದ್ದಾರೆ. ಇದು ಬಹುಶಃ ಈ ಭಾಗದ ಜನರಿಗೆ ಒಂದು ಒಳ್ಳೆಯ ಏನು ಸಲಹೆ ಕೊಡುವಂಥ ಒಂದು ಅಂತ ಭಾವಿಸ್ತೇನೆ ನಾನು. ಹಾಗೂ ಇಲ್ಲಿ ನೀವೆಲ್ಲ ಸೇರಿದ್ದೀರಿ. ನಮ್ಮ ಈ ಮೆಡಿಕಲ್ ಕ್ಯಾಂಪನ್ನು ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಸ್ಕ್ರೀನಿಂಗ್ ಟೆಸ್ಟ್ ಮಾಡಿಸ್ಕೊಳ್ಳಿ. ಏನಾದರೂ ಒಂದು ಕಾಯಿಲೆ ಇದ್ದರೆ ಅದರ ಬಗ್ಗೆ ಮುಂದಿನ ಹಂತವನ್ನು ನಾವು ಗಮನಕ್ಕೆ ತಗೊಳ್ಬೇಕು. BP ಇದೆ ಅಥವಾ ಶುಗರ್ ಇದೆ ಇಂತಾದರೆ ಅದರ ಮುಂದಿನ ಹಂತಕ್ಕೆ ನಾವು ಏನು ಮಾಡಬೇಕು ಅದನ್ನು ನಾವು ಅಳವಡಿಸ್ಕೊಳ್ಬೇಕು. ಈ ಕ್ಯಾಂಪಲ್ಲಿ ನಿಮಗೆ ಪೂರ್ಣ ಪ್ರಮಾಣದ ಟ್ರೀಟ್ಮೆಂಟ್ ಸಿಗದೇ ಇರ್ಬೋದು, ಆದರೆ ಈ ಸ್ಕ್ರೀನಿಂಗ್ ಟೆಸ್ಟ್ ಬಳಸ್ಕೊಂಡು ಏನಾದರೂ ಒಂದು ಕಾಯಿಲೆ ಅಂತ ಹೇಳಿದ್ರೆ, ಇಂಥ ಕ್ಯಾಂಪ್ಗಳಲ್ಲಿ ಕ್ಯಾನ್ಸರ್ ಪತ್ತೆ ಆದವರು ಇದ್ದಾರೆ. ಹಿಂದಿನ ಕೆಲವು ಕ್ಯಾಂಪ್ಗಳಲ್ಲಿ ನನ್ನ ಅನುಭವದ ಪ್ರಕಾರ ಹೇಳಿದ್ರೆ ಕ್ಯಾನ್ಸರನ್ನು ಫೈಂಡ್ ಔಟ್ ಮಾಡಿದವರು ಇದ್ದಾರೆ. ಸೊ ಇಂಥ ಜನಕ್ಕೆ ನಾವು ಆದಷ್ಟು ಒಳಪಡಿಸ್ಕೊಂಡು ಈ ಒಂದು ಪರಿಸರದಲ್ಲಿ ಇಂಥ ಒಂದು ವೈದ್ಯಕೀಯ ಕ್ಯಾಂಪ್ ಆಗುವಾಗ ನಮ್ಮನ್ನು ನಾವು ಆ ಪರೀಕ್ಷೆಗೆ ಒಳಪಡಿಸಿಕೊಂಡು ನಮ್ಮ ಆರೋಗ್ಯವನ್ನು ಉತ್ತಮಪಡಿಸ್ಕೊಳ್ಬೇಕು ಅಂತ ನನ್ನ ಭಾವನೆ. ಈ ಒಂದು ಸಂದರ್ಭದಲ್ಲಿ ನನಗೆ ಈ ಒಂದು ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನೆಲ್ಯಾಡಿ ಕೃಷಿ ಪತ್ತಿನ ಸಹಕಾರಿ ಸಂಘದ ಪದಾಧಿಕಾರಿಗಳು ಹಾಗೂ ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತೇನೆ. ವಂದನೆ. ಇವರ ಈ ಸಂಸ್ಥೆ ನಮಗೆ ಬಹಳ ಕಡಿಮೆ ದರದಲ್ಲಿ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಟ್ಟಿದ್ದೀರಿ ನವೀನ್ ಸರ್ ಅವರೇ. ನಿಮಗೆ ನಮ್ಮ ಈ ಕೃಷಿ ಪತ್ತಿನ ಬ್ಯಾಂಕಿನ ಎಲ್ಲ ಅಧ್ಯಕ್ಷರು, ನಿರ್ದೇಶಕರು ಮತ್ತು ಎಲ್ಲ ಕೃಷಿಕ ಬಂಧುಗಳ ಪರವಾಗಿ ನಿಮಗೆ ಈ ಒಂದು ಅಭಿನಂದನಾ ಗೌರವಾರ್ಪಣೆಯನ್ನು ಮಾಡಲಿಕ್ಕಿದ್ದೇವೆ. ಮುಂದೆಯೂ ನಿಮ್ಮ ಸಹಕಾರ ಅತ್ಯಗತ್ಯ ಅಂತ ಹೇಳಿಕೊಂಡು ಮತ್ತೊಮ್ಮೆ ಏನಾದರೂ ನಮಗೆ ನಿಟ್ಟಿನ ಬಗ್ಗೆ ತೊಂದರೆಗಳಾದಾಗ ಖಂಡಿತವಾಗಿ ನಿಮ್ಮನ್ನು ಭೇಟಿ ನೀಡಲಿಕ್ಕೆ ಅಥವಾ ಫೋನ್ ಮುಖಾಂತರ ಕರೀತೇವೆ. ನಿಮ್ಮ ಸಹಕಾರ ನಮ್ಮೆಲ್ಲ ಕೃಷಿಕ ಬಂಧುಗಳ ಪರವಾಗಿ ನಿಮಗೆ ಅಭಿನಂದನೆಗಳನ್ನ ಮಂಗಳೂರಿನಿಂದ ಒಳ್ಳೊಳ್ಳೆಯ ಡಾಕ್ಟರ್ಗಳನ್ನ ಕರೆಸಿದ್ದೇನೆ. ನಮ್ಮ ನಿರ್ದೇಶಕರು ಸೇರಿಕೊಳ್ಳಬೇಕು ಅಂತ ಕೇಳ್ತಾ ಇದ್ದೇನೆ. ಒಮ್ಮೆ ಬಂದು ಡಾಕ್ಟರ್ ಮುರಳೀಧರ್ ಅವರಿಗೆ ಕೂಡ ನಮ್ಮ ಕೃಷಿ ಪತ್ತಿನ ಸಹಕಾರಿ ಸಂಘದ ಈ ಒಂದು ಗೌರವ ಅರ್ಪಣೆಯನ್ನು ನಾವೆಲ್ಲ ಸೇರಿ ಮಾಡೋಣ. ಮುಂದೆಯೂ ನಿಮ್ಮ ಸಹಕಾರ ಅಗತ್ಯ ಇದೆ. ನಾವು ಕೇಳಿದ ಕೂಡಲೇ
ಈ ಒಂದು ಮಹಾಸಭೆಯಲ್ಲಿ ಎಲ್ಲ ರೈತಾಪಿ ಜನರಿಗೆ ಪ್ರಯೋಜನ ಆಗುವಂತಹ ಶಿಬಿರ ಮಾಡಿಸಿಕೊಡ್ತೇನೆ ಅನ್ನೋ ಭರವಸೆಯೊಂದಿಗೆ ಇವತ್ತು ಮಂಗಳೂರಿನಿಂದ ನುರಿತ ವೈದ್ಯಾಧಿಕಾರಿಗಳನ್ನ ತರಿಸಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನೀವು ಆಯೋಜನೆ ನಿಮ್ಮ ಮುಖಾಂತರ ಆಗಿದೆ ಅಂತ ಹೇಳಲಿಕ್ಕೆ ಸಂತೋಷವಾಗ್ತಾ ಇದೆ. ಸಾಧಾರಣ 8 ವಿಶೇಷವಾದ ಸಾಮಾನ್ಯ ವೈದ್ಯಕೀಯ ತಪಾಸಣಾ ಶಿಬಿರ, ತಪಾಸಣೆ, ಹೃದಯ ತಪಾಸಣೆ, ಚರ್ಮಕ್ಕೆ ಸಂಬಂಧಪಟ್ಟ ರೋಗಗಳ ತಪಾಸಣೆ, ಮೂತ್ರಕೋಶದ ಇದೆ. ಎಲ್ಲ ಕೃಷಿಕ ಬಂಧುಗಳು ಎಲ್ಲರೂ ಕೂಡ ಈ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅಂತ ವಿನಂತಿಯನ್ನು ಮಾಡುತ್ತಾ ಇವರಿಗೆ ನಮ್ಮೆಲ್ಲರ ಚಪ್ಪಾಳೆಯ ಮುಖಾಂತರ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ನಿರ್ದೇಶಕರುಗಳು, ಮಾಜಿ ನಿರ್ದೇಶಕರುಗಳು, ಗ್ರಾಮ ಪಂಚಾಯತ್ ನಮ್ಮ ಈ ಒಂದು ರೈತರ ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಟು ನಮ್ಮ ಈ ರೈತರನ್ನ ಸಂಪೂರ್ಣವಾಗಿ ಆರೋಗ್ಯದ ದೃಷ್ಟಿಯಿಂದ ನೋಡಿಕೊಳ್ಬೇಕು ನಮ್ಮ ಸಂಸ್ಥೆ ಎನ್ನುವ ದೃಷ್ಟಿಯಲ್ಲಿ ಇವತ್ತು ಆರೋಗ್ಯ ಶಿಬಿರವನ್ನ ಮಾಡಬೇಕು ಅಂತ ಕೇಳಿಕೊಂಡ ಮೇರೆಗೆ ನಮ್ಮ ಅಶ್ವಿನಿ ಆಸ್ಪತ್ರೆಯ ಡಾಕ್ಟರ್ ಆದಂಥ ಮುರಳೀಧರ್ ಅವರು ಬಹಳ ಪ್ರೀತಿಯಿಂದ ಒಪ್ಪಿಕೊಂಡು ಅವರು ಇವತ್ತು ನಮ್ಮ ವೇದಿಕೆಯಲ್ಲಿದ್ದಾರೆ. ಮತ್ತು ಈಗಾಗಲೇ ಶಶಿಕುಮಾರ್ ಬಾಲಿವುಡ್ ಕಾರ್ಯಕ್ರಮದ ನಿಮಿತ್ತ ಹೊರಗಡೆ ಬೇರೆ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಮತ್ತು ನಮ್ಮ ಎಲ್ಲ ಗೌರವಾನ್ವಿತ ಸದಸ್ಯರೇ ಮತ್ತು ಎಲ್ಲ ಕೃಷಿಕ ಮಿತ್ರರೇ, ಇವತ್ತು ಒಳ್ಳೆಯ ಕಾರ್ಯಕ್ರಮವನ್ನು ಜೋಡಿಸಬೇಕು ಅಂತೇಳಿ ನಮ್ಮ ಸಂಘದಲ್ಲಿ ತೀರ್ಮಾನ ಆದ ಪ್ರಕಾರ ನಾವೆಲ್ಲ ಒಟ್ಟಿಗೆ ಬಂದು ಆರೋಗ್ಯ ಶಿಬಿರವನ್ನು ಮತ್ತು ಲಿಫ್ಟ್ ಉದ್ಘಾಟನೆಯನ್ನು ಮಾಡುವುದು ಅಂತ ತೀರ್ಮಾನ ಮಾಡಿದ ಹಾಗೆ ಇವತ್ತು ನೆರವೇರಿಸಿಕೊಂಡಿದ್ದೇವೆ. ಹಾಗೆ ಇವತ್ತು ಜಾಸ್ತಿ ಮಾತಾಡುವ ಅವಕಾಶ ಇಲ್ಲ. ಯಾಕಂತ ಹೇಳಿದ್ರೆ ರೈತರಿಗೆ ಆರೋಗ್ಯದ ಗುಣಮಟ್ಟವನ್ನು ನಾವು ಹೇಗೆ ರಕ್ಷಿಸಬೇಕು, ನಮ್ಮ ಆರೋಗ್ಯವನ್ನು ಈಗಿನ ದಿನಗಳಲ್ಲಿ ಈಗ ಮನುಷ್ಯ ಇನ್ನೊಮ್ಮೆ ಇರುವುದಿಲ್ಲ. ಹಾರ್ಟ್ ಅಟ್ಯಾಕ್, ಇನ್ನಿಲ್ಲದ ಕಾಯಿಲೆ ಬರುವ ಈ ವಿಚಾರದಲ್ಲಿ ರೈತರನ್ನ ಆದ್ಯತೆ ಮೇರೆಗೆ ಎಲ್ಲರನ್ನ ಚಿಕಿತ್ಸೆ ಇಲ್ಲದೆ ಫ್ರೀ ಮೆಡಿಕಲ್ ತಪಾಸಣೆ ಮಾಡಬೇಕು ಅಂತ ತೀರ್ಮಾನಿಸಿದ್ದೇವೆ. ನೀವೆಲ್ಲರೂ ಬಂದಿದ್ದೇವೆ. ನಿಮಗೆಲ್ಲರಿಗೂ ಈ ಆರೋಗ್ಯ ಭಾಗ್ಯ ದೇವರು ಕರುಣಿಸಲಿ ಅಂತ ಹೇಳುತ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಸಹಕಾರಿ.